ಚೆನ್ನಾಗಿದ್ದೀರಾ ಅಂದ್ಕೊಂಡು ನಾನು ಇವತ್ತಿನ ಒಂದು ಪುಟ್ಟ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ಮೇನ್ ವಿಡಿಯೋ ಏನಪ್ಪ ಅಂದರೆ, ತುಂಬ ಜನ ಕೇಳ್ತಿದ್ರಿ ನಿಮ್ಮ ಮಗಳ ಹೆಸರೇನು, ನಿಮ್ಮ ಮಗಳನ್ನ ತೋರಿಸಿ ಅಂತ. ಸೊ ನನ್ನ ಮಗಳನ್ನ ಫಸ್ಟ್ ಟೈಮ್ ನಾನು, ನೀವೆಲ್ಲ ವಾಯ್ಸ್ ಕೇಳ್ಕೊಂಡಿರ್ತೀರಾ ಅಂತ ಅನ್ನೋದು. ಸೊ ಫಸ್ಟ್ ಟೈಮ್ ನನ್ನ ಯೂಟ್ಯೂಬ್ ಚಾನಲಲ್ಲಿ ನನ್ನ ಮಗಳನ್ನ ನಾನು ತೋರಿಸ್ತಾ ಇದ್ದೀನಿ, ಇಂಟ್ರೊಡ್ಯೂಸ್ ಮಾಡಿಸ್ತಾ ಇದ್ದೀನಿ. ಸೊ ಈ ವಿಡಿಯೋ ನಿಮಗೆಲ್ಲ ತುಂಬ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಈಗಲೂ ಹೋಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಸೊ ನನ್ನ ಮಗಳು ನಿಮಗೆ ಎಷ್ಟು ಇಷ್ಟ ಆಗಿದ್ದಾಳೆ ಅಂತ ನೋಡೋಣ. ಎಷ್ಟು ಲೈಕ್ಸ್ ಬರುತ್ತೋ ಅಷ್ಟು ನನಗೆ ಖುಷಿ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಎಷ್ಟು ಲೈಕ್ ಬರುತ್ತೆ ಈ ವಿಡಿಯೋಗೆ ಅಂತ. ಸೊ ಫಸ್ಟ್ನೇದಾಗಿ ನನ್ನ ಮಗಳು, ನಮ್ಮನೆ ಲಕ್ಷ್ಮಿ. ಹಾಯ್ ಮಾಡು ಮಗಳು, ಹಾಯ್ ಹಾಯ್ ಮಮ್ಮ, ಹಾಯ್. ಪ್ಲೈನ್ ಕಿಸ್, ಪ್ಲೈನ್ ಕಿಸ್, ಪ್ಲೈನ್ ಕಿಸ್, ಪ್ಲೈನ್ ಕಿಸ್. ಇಲ್ಲಿ 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 ಅಮ್ಮ ಹಿಂಗೆ, ಇಲ್ಲಿ ಪ್ಲೈನ್ ಕಿಸ್, ಪ್ಲೈನ್ ಕಿಸ್. ಹಾಯ್ ಮಣಿ, ಹಾಯ್ ಮಾಡು ಮಣಿ, ಹಾಯ್ 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 ಮಾಡು. ಪ್ಲೈನ್ ಕಿಸ್ ಕೊಡು, ಪ್ಲೈನ್ ಕಿಸ್, ಪ್ಲೈನ್ ಕಿಸ್, ಪ್ಲೈನ್ ಕಿಸ್ ಕೊಡಮ್ಮ ಅಮ್ಮಣಿ, ಪ್ಲೈನ್ ಕಿಸ್ ಕೊಡು ಮಗನೇ. ಮಾತಾಡ್ಸು ಆಯ್ನ. ಇವಳೇ ನನ್ನ ಮಗಳು, ಇವಳ ಹೆಸರು ದಿವಿಶಾ. ಫಸ್ಟು ನಾವು ಆ್ಯಕ್ಚುಲಿ ಮನೇಲಿ ಶ್ರೀಲಕ್ಷ್ಮಿ ಅಂತ ಇಟ್ಟಿದ್ರು ಅವ್ರ ಪಪ್ಪ. ಆಮೇಲೆ ನಾಮಕರಣ ಮಾಡಿ, ನಾಮಕರಣನ ಗ್ರ್ಯಾಂಡಾಗಿ ಮಾಡಿ, ನೀನೆ ನೀನೆ ದಿವಿಶಾ ಅಂತ, ದಿವಿಶಾ ವಿ ಗೌಡ ಅಂತ ಇವಳ ಹೆಸರು. ಇಷ್ಟು ದಿನ ಏನಾಗ್ತಿತ್ತು ಅಂದರೆ, ನಾನು ವಿಡಿಯೋ ಮಾಡಬೇಕಾದ್ರೆ ನನ್ನ ಮುಂದೆ ಆ ಕಡೆ ಅಲ್ಲಿ ನಿಂತ್ಕೊಂಡು ಅಂತ ಇದ್ದು, ಮೀನ್ಸ್ ಏನೋ ಮಾಡ್ತಿದ್ದೆ ನಮ್ಮಮ್ಮ ಅಂತ ಇದು ಮಾಡ್ತಾಯಿದ್ದು. ಹಾಗಾಗಿ ನಾವು ಮೊನ್ನೆ ತಿರುಪತಿಗೆ ಹೋಗಿ ಸೊ ತಲೆ ಮುಡಿ ಕೊಡ್ಕೊಂಡು ಬಂದಿದ್ದೀವಿ. ಸೊ 1 ಇಯರ್ ಕಂಪ್ಲೀಟ್ ಆಗೋಷ್ಟರಲ್ಲಿ ಕೊಡಬೇಕಲ್ವ, ಹಾಗಾಗಿ ಅದ್ರ ವಿಡಿಯೋನು ಆಲ್ರೆಡಿ ನೋಡಿದ್ದೀರಾ. ನೆಕ್ಸ್ಟು ಇದಾದಮೇಲೆ ನೆಕ್ಸ್ಟು ಅದ್ರ ವಿಡಿಯೋ ಬರುತ್ತೆ. ನಾವು ಹೋಗಿ ಬಂದಿದ್ದು ತಿರುಪತಿಗೆ ಹೋಗಿ ಬಂದಿದ್ದು, ನೆಕ್ಸ್ಟ್ ಆ ವಿಡಿಯೋ ಬರುತ್ತೆ. ಆ್ಯಂಡ್ ಈ ವಿಡಿಯೋದಲ್ಲಿ ಕೆಲವೊಂದು ನನ್ನ ಮಗಳಂದು ಫೋಟೋಸು ಮತ್ತು ವೀಡಿಯೋಸ್ನ ನಾನು ಶೇರ್ ಮಾಡಿರ್ತೀನಿ. ಮೀನ್ಸ್ ಅಂದರೆ ತುಂಬ ಜನ ನನ್ನ ಮಗಳು ನಾನು ಎಲ್ಲೂ ಯಾವ ಸೋಷಿಯಲ್ ಮೀಡಿಯಾದಲ್ಲೂ ಫಸ್ಟ್ ಮಂತಿಂದ ಎಲ್ಲೂ ಶೇರ್ ಮಾಡಿಲ್ಲ. ಹಾಗಾಗಿ ಫಸ್ಟ್ ಟೈಮ್ ನಾನು ನನ್ನ ಯೂಟ್ಯೂಬ್ ಚಾನಲಲ್ಲಿ ಫಸ್ಟ್ ಮಂತಿಂದ, ಅವಳು ಹುಟ್ಟಿದ ನ್ಯೂ ಬಾರ್ನ್ ಬೇಬಿಯಿಂದ ಸೊ ಇವಾಗ ಒಂದು ಏನು ಅವಳಿಗೆ ಈಗ ಅಪ್ಕಮಿಂಗ್ ಏನು ಮಂತ್ಸ್ ಇದೆಯೋ ಆ ಮಂತ್ವರೆಗೂ ಕೆಲವೊಂದು ಫೋಟೋಸು, ಅವಳ ಪುಟ್ಟ ಮಮ್ಮ ಬಿಡುತ್ತೆ ಬೇಡ ಮಗಲ್ ಪುಟ್ಟ ವಿಡಿಯೋಸ್ನ ನಾನು ಶೇರ್ ಮಾಡಿ, ನೋಡಿ ಎಂಜಾಯ್ ಮಾಡಿ. ಅಣ್ಣ ನಿಹಾನ ತೋರಿಸ್ತಾನೆ. ನೀನು ಕೊಡು ನಿಹಾನ್, ನೀನು ಕೊಡು ಅಂತ ಅಣ್ಣ. ಅಲ್ಲೋಡ ಅಣ್ಣ, ನೋಡ ಅಣ್ಣ ಕೊಡು ಕೊಡು. ಅವಳು ಸ್ಟ್ಯಾಂಡ್ ಇದೆಯಲ್ಲ, ಸ್ಟ್ಯಾಂಡಲ್ಲಿ ಮುಟ್ಟಕ್ಕೆ ಬಿಸಿ ಇದ್ದಾಳೆ. ಅವಳಿಗೀಗ ಅದು ಕೈಯಲ್ಲಿ ಬೇಕು ಅಷ್ಟೇ. ನೀನು ಏನಿಲ್ಲ ಮತ್ತೆ ಇವಳು ನೆಕ್ಸ್ಟ್ ಬರೋ ಅಪ್ಕಮಿಂಗ್ ವಿಡಿಯೋಸಲ್ಲಿ ನನ್ನ ಮಗಳನ್ನ ನಾನು ತೋರಿಸ್ತಿದ್ದೆ. ಇನ್ನು ಅವಳ ಆ್ಯಕ್ಟಿವಿಟೀಸ್ ಆಗಿರ್ಬೋದು, ಅವಳು ಮಾರ್ನಿಂಗ್ ಟು ಈವ್ನಿಂಗ್ ಅವಳ ರುಟೀನ್ ಆಗಿರ್ಬೋದು, ಆ್ಯಂಡ್ ಅವಳಿಗೆ ಫುಡ್ಡು. ಸೊ ಅದನ್ನೆಲ್ಲ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಹೋಗ್ತೀನಿ. ನಿಮಗೆಲ್ಲ ಐ ಥಿಂಕ್ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಯಾಕಮ್ಮ ವಿಡಿಯೋ ಮಾಡ್ತೀನಿ, ಟಾರ್ಚರ್ ಕೊಡ್ತಾರೆ. ಈಸ್ ವೆರಿ ನಾಟಿ. ಯಾರು ಈಗ ಇವನು ಚೆನ್ನಾಗಿದೆ ಕ್ಯೂಟ್ ಬೇಬಿ ಅನ್ಕೊಂಡು ಸೈಲೆಂಟ್ ಆಗಿರುತ್ತೆ ಅನ್ಕೋಬೇಡಿ. ಯಾವ ಥರ ನೋಟಿ ಗೊತ್ತಾ, ಹೆವಿ ನೋಟಿ. ನಾನು ಬರೀ 50% ನೋಡ್ಕೊಬಿಡ್ದು, ಚಿಕ್ಕಿ ಬರೀ 15% ನೋಡ್ಕೊಬಿಡ್ದು. ಅಜ್ಜು ಒಂದು
ಒಂದು 19% ನೋಡ್ಕೋಬೇಕು. 50 ಇವನು 50 ನಾನು 15. ಆಮೇಲೆ ಅಮ್ಮ ಮತ್ತೆ 7% ನೋಡ್ಕೋಬಿಡುದು ಅಷ್ಟೇ. 7%. ಹಾ, ನಿಮ್ಮ ಅಷ್ಟು. 100 ಅಲ್ಲಿ 100 ಅಲ್ಲ. ನಿಮ್ಮ ಅಜ್ಜು 100 ಅಜ್ಜು 39 ಅಷ್ಟು ನೋಡ್ಕೋಬಹುದು. ಅಂದ್ರೆ ಇವ್ನು ಹೇಳ್ತಿರೋ ಪ್ರಕಾರ ನಮ್ಮೆಲ್ಲರಿಗಿಂತ ಇವ್ನು ಜಾಸ್ತಿ ನೋಡ್ಕೊಂತಾನೆ. ಇವ್ನು 50% ಮ್ಯಾನೇಜ್ ಮಾಡೋದು ಇವ್ರನ್ನ. ಇವ್ನು ಜಾಸ್ತಿ, ನಾವೆಲ್ಲ ಕಮ್ಮಿ ಅಂತ ಇವ್ನ ಪ್ರಕಾರ. ಕ್ಯಾಮ್ರಾ ಎಳಿತಾಳೆ. ಏಯ್ ಸೊ ನೋಡಿ ಅದೆಲ್ಲ ತಲೆ ನೋಡಿ ಹೀಗೆ ಡಿಸ್ಟರ್ಬ್ ಮಾಡೋದು. ಈಗ ಅವಳಿಗೆ ಇದನ್ನು ಬೇಕಂತೆ. ನೀನೇನು ಮಾಡ್ತೀಯಮ್ಮಮ್ಮ? ಅಮ್ಮ ಹಾಂ, ಏನು ಮಾಡ್ತೀಯ ಮಗಳೇ ನೀನು? ಏನು ಮಾಡ್ತೀರಾ? ಹಾಂ, ಅಮ್ಮಮ್ಮಮ್ಮಮ್ಮಮ್ಮ ಬೇಡಮ್ಮಮ್ಮ, ಬಿದೋಗತ್ತೆ ಮಗಳೇ. ಒಬ್ಬ 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 ಒಬ್ಬ. Flying kiss. Flying kiss. Flying kiss. Flying kiss. Flying kiss. Flying kiss. Bye ಮಾಡು. Bye. ಅದೆಲ್ಲ ಆದಮೇಲೆ ಅಮ್ಮಂಗೆ ನಮಗೆ ಮಟನ್ ಕೈಮಾ ವಡೆ ತಿನ್ನೋಂಗಾಗಿತ್ತು. ನನಗೆ ಸಾರಲ್ಲಿ ಮಾಡೋದು ಅಷ್ಟು ಇಷ್ಟ ಆಗಲ್ಲ ಆ್ಯಕ್ಚುಲಿ. ಮಟನ್ ಕೈಮಾ ನನಗೆ ಈ ಥರ ವಡೆ ಥರ ಮಾಡಿ ತಿಂದರೆ ತುಂಬ ಇಷ್ಟ ಆಗುತ್ತೆ. ಹಾಗಾಗಿ ಅಮ್ಮಂಗೆ ಹೇಳಿದೆ ಮಟನ್ ಕೈಮಾ ವಡೆ ಮಾಡಿ ಅಂತ. ಓಕೆ ಅಂತ ಅಮ್ಮ ಮಟನ್ ಕೈಮಾ ವಡೆನ ಮಾಡಿಕೊಟ್ರು. ರೆಸಿಪಿ ಬೇಕು ಅಂದರೆ ಕಮೆಂಟ್ ಮಾಡಿ, ನಾನು ನೆಕ್ಸ್ಟ್ ಯಾವಾಗಾದ್ರು ಒಂದು ವೀಡಿಯೋದಲ್ಲಿ ನಿಮಗೆ ರೆಸಿಪಿನ ಹೇಳ್ತೀನಿ. ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು. ಆ್ಯಕ್ಚುಲಿ ಅಮ್ಮ ಹೇಳ್ತಾಯಿತ್ತು ಏನಾದ್ರು ಒಡೆದೋಯ್ತಾ, ಚೆನ್ನಾಗಿ ಬರ್ತಾ ಇದೆಯಾ ಅಂತ. ಒಂದೂ ಏನೂ ಆಗಿಲ್ಲ, ತುಂಬ ಟೇಸ್ಟಿಯಾಗಿತ್ತು ಆ್ಯಂಡ್ ಸೂಪರ್ಬ್ ಆಗಿತ್ತು. ಈಗ ಕೆಲವೊಬ್ಬರು ಮಕ್ಕಳು, ನಾನೇ ಸ್ವಲ್ಪ ಆ್ಯಕ್ಚುಲಿ ಇವಾಗ ನಾನು ಇದೆಲ್ಲ ತಿನ್ನೋಕ್ಕೆ ಕಲ್ತಿದ್ದು, ಮೀನ್ಸ್ ಕೈಮಾ ವಡೆಯಿಂದ. ನಾನು ಕೈಮಾ ಸಾರಲ್ಲೂ ತಿಂತೀನಿ 1-2. ನಾನು ಫಸ್ಟೆಲ್ಲ ಅಯ್ಯೋ ಅಂತಿದ್ದೆ. ಈ ಮಕ್ಕಳು ಯಾರು ಮಟನ್ ತಿನ್ನಲ್ವೋ ಅವರಿಗೆಲ್ಲ ಈ ಥರ ವಡೆ ಮಾಡಿಕೊಟ್ರೆ ಆರಾಮಾಗಿ ಪ್ರೀತಿಯಿಂದ ಎಷ್ಟು ಬೇಕಾದ್ರೂ ತಿಂತಾರೆ. ನಮ್ಮ ನಿಹಾನಿಗೂ ಅಷ್ಟೇ. ಆ್ಯಕ್ಚುಲಿ ಮಟನ್ ತಿನ್ನಲ್ಲ, ಏನೂ ತಿನ್ನಲ್ಲ, ಬಟ್ ಈ ಥರ ಆದರೆ 2-3 ತಿಂತಾನೆ ಹಾಗೆ. ಆಮೇಲೆ ನಾನು ಈ ಕಡೆ ಮಟನ್ ಚಾಪ್ಸ್ ಮಾಡಿದ್ದೆ. ಇದು ಅಷ್ಟೇ. ಈ ರೆಸಿಪಿನೂ ನಾನು ನೆಕ್ಸ್ಟು ತೋರ್ಸೋಕ್ಕಾಗಲಿಲ್ಲ. ನೆಕ್ಸ್ಟು ಲಾಗಲ್ಲಿ ಯಾವಾಗಾದ್ರು ಇವೆರಡು ರೆಸಿಪಿನ ನಿಮಗೋಸ್ಕರ ತೋರಿಸ್ತೀನಿ. ತುಂಬ ಅಂದರೆ ತುಂಬ ಟೇಸ್ಟಿಯಾಗಿತ್ತು ಎರಡು. ಆ್ಯಕ್ಚುಲಿ ಮಟನ್ದು ತುಂಬ ಏನೋ ಚೆನ್ನಾಗಿದ್ದರಿಂದ ಎರಡು ತುಂಬ ಚೆನ್ನಾಗೂ ಬಂದಿತ್ತು. ಇದು ನನ್ನ ಮಗಳು ನೈಟ್ ಟೈಮಲ್ಲಿ ನಮ್ಮನೆ ಇದರಲ್ಲೇ ಆಟಾಡೋ ವಿಡಿಯೋ ನೋಡಿ ಎಂಜಾಯ್ ಮಾಡಿ. ಆ್ಯಂಡ್ ಸ್ವಲ್ಪ ಡಿಸ್ಟರ್ಬೆನ್ಸ್ ಇತ್ತು ಅಂತ ನಾನು ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಏನಾಯಿತು ಅಂತಂದರೆ ನನಗೆ ಮತ್ತೆ ನೈಟು ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ, ಅಲ್ಲಿಗೆ ಎಂಡ್ ಮಾಡಿಬಿಟ್ಟೆ. ಹಾಗಾಗಿ ಮತ್ತೆ ಆಫ್ಟರ್ನೂನು ನೆಕ್ಸ್ಟ್ ಡೇ ಆಫ್ಟರ್ನೂನು ಮತ್ತೆ ಲಾಗ್ನ ಸ್ಟಾರ್ಟ್ ಮಾಡಿದೆ. ನನ್ನ ಮಗಳದ್ದು ಆಫ್ಟರ್ನೂನ್, ಅವಳು ಅವಾಗಿನ್ನೂ ಮಲಗಿದ್ಲು, ಎದ್ಲು. ಸೊ ಅವಳದು ಆಫ್ಟರ್ನೂನ್ ಲಂಚ್ ರೆಸಿಪಿ ತೋರಿಸೋಣ ಅಂತ ಈ ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಮನೇಲಿ ಅಮ್ಮ ಇಲ್ಲ, ಅಮ್ಮ ಊರಿಗೆ ಹೋಗಿದ್ದಾರೆ.
ಹಾಗಾಗಿ ಸ್ವಲ್ಪ ಟಾಸ್ಕ್ ನಡೀತಿದೆ ನನಗೆ. ಅಮ್ಮ ಇದ್ದಿದ್ರೆ ಆಲ್ಮೋಸ್ಟ್ ನನಗೆ ಇವಳ ರೆಸ್ಪಾನ್ಸಿಬಿಲಿಟಿ ಆಲ್ಮೋಸ್ಟ್ ಇರಲ್ಲ. ಅಮ್ಮನೇ ಊಟ ಮಾಡಿಸ್ತಾರೆ, ಸ್ನಾನ ಮಾಡಿಸ್ತಾರೆ, ಮಲಗಿಸ್ತಾರೆ. ಹಾಗೆ ನಾನೇನು ಅಂದರೆ ಇವಳು ಎದ್ದಾಗ ಮುದ್ದು ಮಾಡೋದು, ಎತ್ಕೊಳ್ಳೋದು, ಆಟ ಆಡ್ಸೋದು ಅಷ್ಟರ ಇದರಲ್ಲಿರುತ್ತೆ. ಸೊ ಅಮ್ಮ ಇಲ್ಲ ಅಂದರೆ ಎಲ್ಲ ನಾನೇ ಮಾಡಬೇಕಾಗತ್ತೆ. ಸೊ ನನಗೆ ಅವಾಗ ಒಂದು ಸ್ವಲ್ಪ ಟಾಸ್ಕ್ ಅಂತ ಅನಿಸುತ್ತೆ. ಯಾಕೆಂದರೆ ಅದು ಇವಳು ಹುಟ್ಟಾಗಿಂದನೂ ಅದೇ ಬಂದು ಅಮ್ಮ ಹಾಗಾಗಿ ಹಂಗೆ ಅನಿಸ್ಬಿಡುತ್ತೆ. ತುಂಬ ಜನ ಕ್ವಶನ್ಸ್ ಕೇಳಿದರೆ ಅಮ್ಮ ನಿಮ್ಮ ಜೊತೆ ಇದ್ದಾರಾ ಅಂತ. ಅಂದರೆ ನನ್ನ ಬಾಣ್ತನಕ್ಕೆ ಅಂತ ಅಮ್ಮ ಬಂದಿದ್ದು. ಸೊ ಇಲ್ಲೇ ನನ್ನ ಜೊತೆನೇ ಇದ್ದಾರೆ. ಅಂದರೆ ಇವಾಗ ನಾವು ಇಲ್ಲೇ ನಾನು ಒಬ್ಬಳೇ ಇರೋದ್ರಿಂದ ನಾನು ನಮ್ಮ ಮನೆಯವರು ಪಾಪು. ಇವಳು ಸ್ವಲ್ಪ ತುಂಬ ತಲಾಟೆ. ಹೆಂಗೆ ಅಂದರೆ ಒಂದು ಚಿಕ್ಕದೇನೂ ಕಾಣಂಗಿಲ್ಲ, ಹಂಗೆ ಕಿದಕಿ ಬಾಯ್ಗಳು ಹಾಕ್ಕೊಂಡ್ಬಿಡ್ತಾಳೆ, ಗ್ಯಾಪೇ ಕೊಡಲ್ಲ. ಹಾಗಾಗಿ ಅಮ್ಮ ಏನು ಮಾಡಿದ್ರು, ಅಮ್ಮನ ಮತ್ತು ಊರಲ್ಲೂ ಅಮ್ಮ ಒಬ್ಬರೇ ಇರ್ತಾರೆ. ಸೊ ನನಗೆ ಏನು ಹೇಳಿ, ಸೊ ಊರಲ್ಲೂ ಅಮ್ಮ ಒಬ್ಬರೇ ಇರೋದ್ರಿಂದ ಅಮ್ಮ ಇಲ್ಲೇ ಇದ್ದರೆ ನನಗೂ ಸ್ವಲ್ಪ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅಮ್ಮನ ಸದ್ಯಕ್ಕೆ ನಮ್ಮ ಜೊತೆನೇ ಇಟ್ಕೊಂಡಿದ್ದೀವಿ. ಅಂದರೆ ಅಮ್ಮ ಊರಿಗೆ ಹೋಗಿ ಬಂದು ಮಾಡ್ತಾ ಇರ್ತಾರೆ. ಅಂದರೆ ಮಂತ್ಲಿ ಹೋದರೆ 1 ವೀಕ್ ಊರಲ್ಲಿ ಇರ್ತಾರೆ. ಬೇಡವಾ? ಹಾಯ್ ಮಾಡು, ಹಾಯ್ ಸೇ ಹಾಯ್ ಮಮ್ಮ, ಸೇ ಹಾಯ್ ಹಾಯ್. ಊರಲ್ಲೂ ಇರ್ತಾರೆ, ಸೊ ಇಲ್ಲೂ ಇರ್ತಾರೆ. ಹಂಗೆ ಅಂದರೆ ಇವಾಗ ನನಗೆ ಸ್ವಲ್ಪ ನೀಡಿರೋದ್ರಿಂದ ಅಮ್ಮಂದು ಇವಾಗ ಆಯ್ ಮಾಡ್ತಿದ್ದಾಳೆ. ಅಮ್ಮ ನನ್ನ ಜೊತೆನೇ ಇರ್ತಾರೆ. ಹಾಂ ಆಯ್ ಮಾಡ್ದಾ? ಓಕೆ, ಆಯ್ ಮಾಡಿದ್ರು. ಪ್ಲೈನ್ ಕಿಸ್ ಹಾಂ ಕೊಟ್ಬಿಡು. ಹಾಗಾಗಿ ಅಮ್ಮ ಈಗ ಇದ್ದಾರೆ. ಆ್ಯಂಡ್ ಅಕ್ಕ ಮಾಡಬೇಕಾ? ಅವಳು ಪಾಪ ಇವಾಗ ಎದ್ಲು, ಹೊಟ್ಟೆ ಹಸ್ಬಿಟ್ಟಿದೆ. ಫಸ್ಟು ಅವಳಿಗೆ ಏನಾದರೂ ಮಾಡಿ ತಿನ್ನಿಸ್ಬೇಕು. ಅವಳಿಗೆ ಆಲ್ರೆಡಿ ಹೊಟ್ಟೆ ಹಸ್ತಿರೋದ್ರಿಂದ ಪಾಪ ಮಾರ್ನಿಂಗು ಸರಿಯಾಗಿ ತಿನ್ನಿಸ್ಬಿಟ್ಟು ಸ್ನಾನ ಮಾಡಿಸಿ ಮಲಗಿಸಿದ್ದೆ. ಇವಾಗ ಎದ್ದಿದ್ದಾಳೆ. ಇವಾಗ ಅವಳಿಗೆ ರಾಗಿ ಸರಿ ತಿನ್ಸೋಣ ಅಂತ. ಸೊ ಇವಾಗ ರಾಗಿ ಸರಿ ತಿನ್ನಿಸ್ಬಿಟ್ಟು, ಅಮ್ಮ ಇದ್ದಿದ್ರೆ ಏನಾದ್ರು ತಿನ್ನಿಸಿರೋರು. ಇವಾಗ ನನಗೆ ಅಂದರೆ ಮನೆ ಕೆಲಸದವ್ರು ಬರ್ತಾರೆ, ಕೆಲಸ ಆಗತ್ತೆ. ಬಟ್ ಆದರೂ ಯಾರು ಬಂದ್ರೂ ನಮಗೆ ಎಕ್ಸ್ಟ್ರಾ ಕೆಲಸ ಅಂತ ಇದ್ದಿದ್ದೇ ಇರುತ್ತೆ ಅಲ್ವಾ. ಹಾಗಾಗಿ ಎಲ್ಲ ಮಾಡ್ಕೊಳ್ಳೋಷ್ಟೊತ್ತಿಗೆ ಟೈಮ್ ಆಗಿಬಿಡತ್ತೆ. ಹಾಗಾಗಿ ಏನೂ ಮಾಡೋಕ್ಕಾಗಲಿಲ್ಲ. ಸೊ ನೈಟ್ ಅನ್ನ ತಿನ್ಸೋಣ ಅಂದ್ಬಿಟ್ಟು ಇವಾಗ ಆಲ್ರೆಡಿ ಅಮ್ಮ ರಾಗಿ ಸರಿ ಮಾಡಿದ್ದಾರೆ, ಅದಿದೆ. ಅದನ್ನು ನಾನು ಇವಳಿಗೆ ಯಾವ ಥರ ಡಿಫ್ರೆಂಟಾಗಿ ಮಾಡಿ ತಿನ್ನಿಸ್ತೀನಿ ಅಂತ ತೋರಿಸ್ತೀನಿ, ಬನ್ನಿ. ಆ್ಯಂಡ್ ಆಲ್ರೆಡಿ ರಾಗಿ ಸರಿನೂ ಖಾಲಿ ಆಯ್ತಾ ಬಂತು. ಇನ್ನೊಂದಿಷ್ಟೇ ಎಷ್ಟಿದೆ ಅಷ್ಟೇ. ಆಲ್ರೆಡಿ ಇವಳು ಎಷ್ಟು 6 ಮಂತ್ಸ್ 7 ಮಂತ್ಸಿಂದ ತಿಂದಳು. ಬಟ್ ಇವಾಗ ಸ್ವಲ್ಪ ಕಮ್ಮಿ ಮಾಡಿಬಿಟ್ಟಿದ್ದಾಳೆ. ಇದಕ್ಕೆ ನಾನು ಏನಾದ್ರು ಸ್ವಲ್ಪ ನಾನು ಬೆಲ್ಲ ಮತ್ತು ಅಮ್ಮ ಬೀಳತ್ತೆ ಕಂದ. ನೋ ಮಮ್ಮ ಅಲ್ಲಿ ಬಾಲ್ ತಗೋಗಿ, ಬಾಲ್ ತಗೋಗಿ, ಅಲ್ಲಿ ಬಾಲ್ ಒಬ್ಬ ಅಷ್ಟು ದೊಡ್ಡ ಬಾಲ್ ಐತಲ್ಲಪ್ಪ. ಅಲ್ಲಿ ನೋಡಿ ಎಷ್ಟು ದೊಡ್ಡ ಬಾಲ್ ತಗೋಗಿ. ಅಲ್ಲಿ ದೊಡ್ಡ ಬಾಲ್ ಎಲ್ಲಿ ನಿಮ್ಮದು? ಎಲ್ಲಿ ದೊಡ್ಡ ಬಾಲ್ ಎಲ್ಲಿ? ಕ್ಯಾಚ್ ತಗೋ. ಸೊ ಮತ್ತೆ ಈಗ ನಾವು ಆಲ್ರೆಡಿ ಪೌಡರ್ ಎಲ್ಲ ಮಾಡಿ ಇಟ್ಕೊಂಡ್ಬಿಟ್ಟಿರ್ತೀವಿ. ಆಲ್ರೆಡಿ ಮನೇಲೆ ಹೋಮ್ ಮೇಡ್ ಅಮ್ಮ ಪೌಡರ್ ಮಾಡಿ ಇಟ್ಟಿದ್ದಾರೆ. ಇನ್ನೊಂದು ಸ್ವಲ್ಪ ಇದೆ, ಇನ್ನೊಂದಿಷ್ಟಿದೆ ಅಷ್ಟೇ, ಖಾಲಿ ಆಗುತ್ತೆ. ನಾನು ನಾರ್ಮಲಾಗಿ ಒಂದು ಪಾತ್ರೆನ ಕಾಯಕ್ಕಿಟ್ಬಿಟ್ಟು ಅದಕ್ಕೆ ನೀರು ಹಾಕಿ ಕಾಯಕ್ಕಿಡ್ತೀನಿ. ಅವಳು ಫಸ್ಟ್ ಏನು ಮಾಡೋಳು ಅಂದರೆ ಚಿಕ್ಕವಳಿದ್ದಾಗ ಹೀಗೆ ರಾಗಿ ಸರಿ ತಿನ್ನೋಳು, ಓಕೆನಾ. ಇವಾಗ ಏನಾಗಿದೆ ಅಂದರೆ ಟೇಸ್ಟ್ ಬೇಕು ಅವಳಿಗೆ ಅಂತ ಇದು ಮಾಡ್ತಾಳೆ. ಸೊ ಸುಮ್ಮನೆ ಆಬ್ವಿಯಸ್ಲಿ ಅಲ್ವಾ, ಬೆಳೀತಾ ಮಕ್ಳಿಗೆ ಟೇಸ್ಟ್ ಗೊತ್ತಾಗತ್ತೆ, ಟೇಸ್ಟ್ ಬೇಕು ಅಂತ. ನಾನು ಅದಕ್ಕೆ ಏನು ಮಾಡಿದೆ, ಒಂದಿನ ಹೀಗೆ ರಾಗಿ ಸರಿಗೆ ಸ್ವಲ್ಪ ಅವಳಿಗೆ ಒಂದು ಡ್ರೈ ಮಿಕ್ಸ್ ಪೌಡರ್ ಮಾಡಿರ್ತೀನಿ. ಆ ಪೌಡರಿಗೆ ಒಂದು ಸ್ವಲ್ಪ ಆ ಪೌಡರು ಮತ್ತು ಇದು ಜಿಗರೆ ಬೆಲ್ಲದ ಪೌಡರು. ಸೊ ಇದನ್ನು ಒಂದು ಅರ್ಧ ಸ್ಪೂನ್ ಅಷ್ಟೇ ಹಾಕಿಬಿಟ್ಟು ಕ್ಲೀನಾಗಿ ಮಿಕ್ಸ್ ಮಾಡಿಬಿಟ್ಟು ಕೊಡ್ತೀನಿ. ಕ್ಲೀನಾಗಿ ತಿನ್ಕೊತಾಳೆ. ಅಂದರೆ ಸ್ವಲ್ಪ ಟೇಸ್ಟಿ ಅನಿಸುತ್ತೆ. ಡ್ರೈ ಫ್ರೂಟ್ಸು ಇದು ಎಲ್ಲ ಸಿಗೋದ್ರಿಂದ ಅದು ರಾಗಿ ಸರಿ ಜೊತೆ ಇನ್ನೂ ಮಿಕ್ಸ್. ರಾಗಿ ಸರಿಗೂ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿರ್ತೀವಿ. ಬಟ್ ಎಕ್ಸ್ಟ್ರಾ ನಾನು
ಈ ಥರ ಮಾಡಿಟ್ಕೊಂಡಿರ್ತೀನಲ್ವಾ, ನೋಡಿ ಈ ಥರ ಮಾಡಿಟ್ಕೊಂಡಿದ್ದೀನಿ. ಸೊ ಇದನ್ನು ಹಾಕೋದ್ರಿಂದ ಇದು ಪರಿಮಳನೂ ತುಂಬ ಚೆನ್ನಾಗಿರತ್ತೆ. ಇದನ್ನು ಹಾಕಿ ನಾನು ಮಾಡೋದ್ರಿಂದ ತಿನ್ನೋದ್ರಿಂದ ಅವಳಿಗೆ ಇನ್ನೂ ಸ್ವಲ್ಪ ಟೇಸ್ಟು ಅಂತ ಅನಿಸ್ಬಿಟ್ಟು ಸ್ವಲ್ಪ ತಿನ್ಕೊತಾಳೆ ಅಂತ ನಾನು ಆ ಥರ ಮಾಡ್ತೀನಿ. ಇವಾಗ ಇದು ನೀರು ಕಾದಿದೆ, ಇದಕ್ಕೆ ನಾನು ಸ್ವಲ್ಪ ತಗೊಂಡು ಇದಕ್ಕೆ 1 ಸ್ಪೂನ್ ಪೌಡರ್ ಹಾಕ್ಕೊತೀನಿ. ಸ್ವಲ್ಪ ಬೆಲ್ಲ ಹಾಕ್ತೀನಿ. ಹಾಗೆ ಇದೇನಿದೆ ಮಿಕ್ಸ್ ಪೌಡರು ಡ್ರೈ ಫ್ರೂಟ್ಸಿಂದು ಅದೊಂದು ಸ್ವಲ್ಪ ಹಾಕ್ಕೊತೀನಿ. ಹಾಕ್ಕೊಂಡು ಇದನ್ನು ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡು ನೋಡಿ ಅಷ್ಟೆಲ್ಲ ಹಾಕಿದ್ಮೇಲೆ ಇದ್ರ ಸ್ಮೆಲ್ಲೇ ಒಂಥರ ಚೇಂಜ್ ಆಗಿಬಿಡತ್ತೆ. ಹಾಗಾಗಿ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ಹೀಗೆ ಮಾಡಿ ಇಟ್ಕೊಂಡ್ಬಿಡ್ತೀನಿ. ಹೀಗೆ ಮಾಡಿ ಇಟ್ಕೊಂಡು ಇಲ್ಲೂ ಅಷ್ಟೇ ಇವಾಗ ನೀರು ಕುದೀತಾ ಇದೆ. ಹಾಕ್ಬಿಟ್ಟು ಕ್ಲೀನಾಗಿ ಗಟ್ಟಿ ಆಗೋವರೆಗೂ ಬೇಯಿಸ್ಕೊತೀವಿ. ಅಂದರೆ ತುಂಬ ಟೈಮೆಲ್ಲ ಏನು ಬೇಡ, ತುಂಬ ಬೇಗ ಗಟ್ಟಿ ಆಗಿಬಿಡತ್ತೆ. ಅಲ್ಲಿವರೆಗೂ ನಾವು ಹಿಂಗೆ ಕೈ ಆಡ್ತಾನೆ ಇರಬೇಕು. ಬಿಟ್ಬಿಟ್ರೆ ಏನಾಗ್ಬಿಡತ್ತೆ ಅಂದರೆ ಗಂಟು ಥರ ಆಗ್ಬಿಡತ್ತೆ. ಹಾಗಾಗಿ ಈ ಥರ ಕೈ ಆಡ್ತಾನೆ ಇದ್ರೆ ಬೇಗ ರೆಡಿ ಆಗುತ್ತೆ. ಆ್ಯಂಡ್ ಹೈ ಫ್ಲೇಮಲ್ಲೂ ಇಟ್ಕೊಬಾರ್ದು, ಲೋ ಫ್ಲೇಮಲ್ಲೇ ಇಟ್ಕೊಂಡು ಇದನ್ನು ಮಾಡಬೇಕು. ಸ್ವಲ್ಪ ಇದು ಬೆಂದಷ್ಟು ತುಂಬ ಚೆನ್ನಾಗಿರುತ್ತೆ, ಒಳ್ಳೆಯದು. ಹಾಗಾಗಿ ನಾನು ಸ್ವಲ್ಪ ಬೇಯಿಸ್ತೀನಿ. ನೋಡಿ ಈ ಥರ ಆಗಿದೆ. ಏನಾಯ್ತಮ್ಮ? ನಾನಿಲ್ಲಿ ಮಾಡೋ ಶಕ್ತಿಗೆ ಚಪಾತಿ ಮಾಡ್ಕೊಂಡಿರ್ತಾಳೆ ನೋಡಿ. ಆಲ್ರೆಡಿ ಎಲ್ಲ ಕ್ಲೀನ್ ಮಾಡಿರ್ತೀನಿ. ಎದ್ದಿದ ತಕ್ಷಣ ಫುಲ್ಲು ಅವಳಿಗೇನು ಅಂತಂದರೆ ಹಂಗೆ ಟಿ ವಿ ಓಡ್ತಾ ಇರಬೇಕು. ಆ್ಯಂಡ್ ಎಲ್ಲ ವಸ್ತು ಅಲ್ಲಿ ಏನಿರುತ್ತೆ ಎಲ್ಲ ವಸ್ತು ಈ ಥರ ಕೆಳಗೆ ಬಿದ್ದಿರಬೇಕು ಅಷ್ಟೇ. ಅವಳಿಗೆ ಏನೇನು ಬೇಕೋ ಅದೆಲ್ಲ ಕೆಳಗೆ ಇರಬೇಕು, ಯಾವುದೂ ಮೇಲಿಡಂಗಿಲ್ಲ ನಾವು. ಮಮ್ಮ ಹಾಯ್ ಮಮ್ಮ, ಹಾಯ್ ಮಮ್ಮ, ವೆರಿ ಗುಡ್. ನೀವು ಮಮ್ಮ ಹೆಂಗೆ ತಿಂತೀರಾ? ಹಂಗೆ ತಿಂತೀರಾ? ಅಯ್ಯೋ ಹೀಗೆ ಇಷ್ಟೊತ್ತು ತನಕ ಬಾಲ್ಕನಿಲಿ ಆಟಾಡಿದ್ದಾಯಿತು. ಇವಾಗ ಮನೆ ಒಳಗೆ ಬಂದಿದ್ದಾರೆ. ಮನೆ ಒಳಗೆ ಆಟ ಸ್ಟಾರ್ಟ್ ಮಾಡಿ ಹೀಗೆ ಅವಳದು ನಂದು ರೊಟೀನ್ ನಡೀತಾ ಇರುತ್ತೆ. ಅಮ್ಮ ಇದ್ದರೆ ಅಮ್ಮ ಸ್ವಲ್ಪ ಹೊತ್ತು ಎತ್ಕೊಂಡು ಪಾರ್ಕಿಗೆ ಹೋಗೋದು ಆ ಥರ ಎಲ್ಲ ಮಾಡ್ತಾಯಿರ್ತಾರೆ. ಬಟ್ ನಾನು ಹೋಗ್ತೀನಿ. ಹೆಂಗೆ ಅಂತಂದರೆ ನಂದು ಕಾಫಿ ಎಲ್ಲ ಆದಮೇಲೆ ಒಂದು ಸ್ವಲ್ಪ ಹೊತ್ತು ಪಾರ್ಕಿಗೆ ಕರ್ಕೊಂಡೋಗಿ ಆಟ ಆಡಿಸ್ಕೊಂಡು ಕರ್ಕೊಂಬರ್ತೀನಿ. ಬೇಡಮ್ಮಮ್ಮ ಬೇಡ, ಕರ್ಕೊಂಬರ್ತೀನಿ. ಹಾಗೆ ಇವಾಗ ಅವಳಿಗೆ ಹಸುವಾಗ್ಬಿಟ್ಟಿದೆ, ಟೈಮು ಆಗಿಬಿಟ್ಟಿದೆ. ಸೊ ಫಸ್ಟು ತಿನ್ನಿಸ್ತೀನಿ, ತಿನ್ನಿಸ್ಬಿಟ್ಟು ಮತ್ತೆ ಸಿಗ್ತೀನಿ. ನೋಡಿ ನೋಡಿ ಬೇಡಮ್ಮ, ಯಪ್ಪ ಹೀಗೆ ಕಿತಾಪತಿ. ಹಾಂ ಬೇಡಮ್ಮ, ಅದು ಬೇಡ ಕಂದ. ಏಕಂದ ಬೇಡ. ನಾನು ವಿಡಿಯೋ ಮಾಡೋಣ ಕೊಡೆ ಅಂದರೆ ಬಿಡ್ತಾ ಇಲ್ಲ ಇದನ್ನು. ಇವಾಗ ಅಮ್ಮಿ ಅಲ್ಲಿ ಅಣ್ಣ ಬಂದ ನೋಡೋಗು, ನಿಹಾನ್ ಅಣ್ಣ ಬಂದ ನೋಡೋಗು. ಅಣ್ಣ ಕ್ರಿಕೆಟ್ ಆಡ್ತಿದ್ದಾನ ನೋಡೋಗು, ಹೋಗು.
ಅಮ್ಮಿ ಕಂದ ನೋಡೋಗ ಅಲ್ಲಿ ಬಂದ ನೋಡೋಗು ಅಲ್ಲಿ ನೋಡು ಕ್ರಿಕೆಟ್ ಆಡ್ತಿದ್ದಾನೆ ನೋಡು ಎಲ್ಲಿ ನಿನ್ನ ಬಾಲ್ ಎಲ್ಲಿ ಬಾಲ್ ನೋಡಲಿ ಬಾಲ್ ಹೋಗು ಹೋಗಿಮ್ಮ ಬಾಲ್ ತೊಗೊಂಬ ಹೋಗು ಕಂದ ಬಾಲ್ ತೊಗೊಂಬೋಗು ಬಾಲ್ ಬಾಲ್ ತೊಗೊಂಬೋಗಿ ಕ್ಯಾಚ್ ಆಡೋಣ ಕ್ಯಾಚ್ ಆಡೋಣ ಬಾಲ್ ತೊಗೊಂಬೋಗಿ ಅಲ್ಲಿಲ್ಲ ಬಾಲ್ಕನಲ್ಲಿದೆ ನೋಡು ಅಮ್ಮಿ ಅಲ್ಲಿದೆ ನೋಡಮ್ಮಿ ಅಲ್ಲಿದೆ ಅಮ್ಮಿ ಅದಾ ಸೊ ನನ್ನ ಇವತ್ತಿನ ವಿಡಿಯೋ ಇದಾಗಿತ್ತು. ಫುಲ್ ಡೇ ಶೇರ್ ಮಾಡ್ಕೊಳಕ್ಕಾಗಲಿಲ್ಲ. ನೆನ್ನೆನೂ ಅಷ್ಟೇ ಸ್ವಲ್ಪ ವಿಡಿಯೋ ಮಾಡಿ ಸ್ಟಾಪ್ ಮಾಡಿಬಿಟ್ಟಿದ್ದೆ. ಹಾಗಾಗಿ ಅದನ್ನು ಇವತ್ತು ಕಂಟಿನ್ಯೂ ಮಾಡಿದೆ. ನೆಕ್ಸ್ಟ್ ನನ್ನ ಮುಂಬರುವಂತಹ ವೀಡಿಯೋಸ್ನಲ್ಲಿ ಡೈಲಿ ರೊಟೀನ್ ಶೇರ್ ಮಾಡ್ತೀನಿ. ಡೈಲಿ ಲಾಗ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಹಾಗೆ ನನ್ನ ಮಗಳದನ್ನು ಇನ್ಮೇಲಿಂದ ಕ್ಲಿಪ್ಪಿಂಗ್ಸ್ ಬರ್ತಾ ಇರುತ್ತೆ, ನೋಡಿ ಎಂಜಾಯ್ ಮಾಡಿ. ನೀವೆಲ್ಲ ಇಷ್ಟಪಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತಿನ ನನ್ನ ಈ ವಿಡಿಯೋ ನಿಮಗೆಲ್ಲ ತುಂಬ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಯಾರಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ನಾನು ಒಂದು ಪುಟ್ಟ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಫ್ರೆಂಡ್ಸ್. ಸೊ ಇವಾಗ ಈವ್ನಿಂಗ್ ಆಯಿತು. ಕಾಫಿ ಎಲ್ಲ ಕುಡಿದು ಅವಳನ್ನು ಸ್ವಲ್ಪ ಹೊತ್ತು ಹೊರಗಡೆ ಕರ್ಕೊಂಡೋಗಿ, ಇಲ್ಲೇ ಪಾರ್ಕ್ ಇರೋದ್ರಿಂದ, ಸೊ ಇಲ್ಲೇ ನಮ್ಮ ಕಮ್ಯುನಿಟಿಲೇ ಪಾರ್ಕ್ ಎಲ್ಲ ಇದೆಯಲ್ಲ, ಹಾಗಾಗಿ ಅಲ್ಲೇ ಕರ್ಕೊಂಡೋಗಿ ಆಟ ಆಡಿಸ್ಕೊಂಡು ಅಲ್ಲೆಲ್ಲ ಸ್ವಲ್ಪ ಮಕ್ಕಳು ನೋಡಿದಾಗ ಅವಳು ಆ್ಯಸ್ ಯೂಶುವಲ್ ಖುಷಿ ಆಗ್ತಾಳೆ. ಖುಷಿಯಿಂದ ಎಲ್ಲ ಆಟ ಆಡ್ತಾಳೆ. ಅವ್ರ ಜೊತೆ ಸ್ವಲ್ಪ ಮಮ್ಮ ಅವ್ರ ಜೊತೆ ಎಲ್ಲ ಇದು ಮಾಡ್ತಾಳೆ. ನೋಡಿ ಅಲ್ಲಿ ಅಯ್ಯ ಸೊ ಖುಷಿ ಆಗ್ತಾಳೆ. ಹಾಗಾಗಿ ಇವಾಗ ಅವಳು ಸ್ವಲ್ಪ ಹೊರಗಡೆ ಕರ್ಕೊಂಡು ಹೋಗ್ತೀನಿ. ಯಾಕೆಂದರೆ ಮಾರ್ನಿಂಗಿಂದ ಅವಳು ಎಲ್ಲೂ ಕರ್ಕೊಂಡು ಹೋಗಿರಲ್ಲ. ಈವ್ನಿಂಗ್ ಆದರೆ ಸ್ವಲ್ಪ ವಾತಾವರಣನೂ ಕೂಲಾಗಿರುತ್ತೆ, ತಣ್ಣಾಗಿರುತ್ತೆ. ಆಗಲೇ ಬಂದು ಡಿಸ್ಟರ್ಬ್ ಮಾಡೋಕ್ಕೆ ಓಕೆ ಬಿಡುಮ್ಮ. ಸೊ ಇವತ್ತಿನ ನನ್ನ ಪುಟ್ಟ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್. ಬಾಯ್, ಲವ್ ಯು ಆಲ್. ಅಮ್ಮಿ ಬಿಡಿ ಮಗಳೇ. ಓಕೆ ನಾನು ಮಾಡಲ್ಲ. ಹೊರಗೆ ಹೋಗೋಣ, ನಡೀರಿ. ಹೊರಗೆ ಹೋಗೋಣ ಕಂದ ಹೊರಗೆ ಹೋಗೋಣ ನಡಿ. ಹಾಂ ಹೊರಗೆ ಹೋಗೋಣ ನಡಿ.